ಎಲ್ಲರಿಗೂ ನಮಸ್ಕಾರ. ಎಪಿಸೋಡ್ 5, ಅಪ್ಪನ ಕೊನೆಯ ಪತ್ರ. ಗ್ರ್ಯಾಜುಯೇಷನ್ ದಿನದ ಘಟನೆಗಳ ನಂತರ ಅನಿಲ್ ಮನಸ್ಸು ಸಂಪೂರ್ಣ ಖಾಲಿಯಾಗಿತ್ತು. ಮನೆ ಜನರಿದ್ದರೂ ಆ ಮನೆಯಲ್ಲಿ ಇಂದು ಒಂದು ಒಂಟಿತನದ ನಿಶ್ಶಬ್ದ ಮಾತ್ರ. ಅಮ್ಮ ಯಾವುದನ್ನೂ ಮಾತನಾಡಲಿಲ್ಲ. ಅಪ್ಪ ಕುಳಿತಿರುತ್ತಿದ್ದ ಕುರ್ಚಿ ಕಡೆ ಪ್ರತಿ 2 ನಿಮಿಷಕ್ಕೆ ಅವರ ಕಣ್ಣು ಹೋಗುತ್ತಿತ್ತು ಮತ್ತು ಕಣ್ಣೀರು ತುಂಬುತ್ತಿತ್ತು. ಅನಿಲ್ ಮೌನ. ಜೀವನದ ದೊಡ್ಡ ದಿನ, ಆದರೆ ಹೃದಯದಲ್ಲಿ ಉತ್ಸವ, ಜಾಗದಲ್ಲಿ ಆಘಾತ, ನೋವು, ನೆನಪು ಮಾತ್ರ. ಆ ರಾತ್ರಿ ಅನಿಲ್ ಅಪ್ಪನ ಹಳೆಯ ಮರದ ಪೆಟ್ಟಿಗೆ ತೆಗೆಯುತ್ತಾನೆ. ಅಪ್ಪ ಯಾವಾಗಲೂ ಹೇಳುತ್ತಿದ್ದ, ಈ ಪೆಟ್ಟಿಗೆಯಲ್ಲಿ ನನ್ನ ಬದುಕಿನ ಅರ್ಧ ಭಾಗ ಇದೆ ಮಗ ಎಂದು. ಅವನು ನಿಧಾನವಾಗಿ ಪೆಟ್ಟಿಗೆ ತಗಡಿ ತೆಗೆಯುತ್ತಾನೆ. ಅದರೊಳಗೆ ಹಳೆಯ ರೇಡಿಯೋ ಭಾಗಗಳು, ಕುಟುಂಬದ ಚಿಕ್ಕ ಚಿಕ್ಕ ಫೋಟೋಗಳು, ಅಪ್ಪನ ಬರಹದ ಚೀಟಿಗಳು, ಸಾಲು ಸಾಲಾಗಿ ಜೋಡಿಸಿದ ಹಳೆಯ ಪೇಪರುಗಳು. ಮಧ್ಯದಲ್ಲಿ ಒಂದು ಚಿಕ್ಕ ಹಳದಿ ಬರಹದ ಲಕೋಟೆ ಇತ್ತು. ಅದರ ಮೇಲೆ ಅಪ್ಪನ ಸುಂದರ ಕೈಬರಹ ಇತ್ತು. ಅನಿಲ್ ಓದುವ ದಿನಕ್ಕೆ ಅಪ್ಪ. ಅನಿಲ್ ಕೈ ನಡುಗುತ್ತದೆ, ಹೃದಯ ಜೋರಾಗಿ ತಡಕುತ್ತದೆ. ಅವನು ಲಕೋಟೆ ನಿಧಾನವಾಗಿ ತೆರೆಯುತ್ತಾನೆ. ಅಪ್ಪ ಬರೆದಿದ್ದ ಪತ್ರ. ಮಗ ಅನಿಲ್, ನೀ ಓದುತ್ತಾ ದೊಡ್ಡವನಾಗೋದು ನನ್ನ ಬದುಕಿನ ದೊಡ್ಡ ಕನಸು. ಗ್ರ್ಯಾಜುಯೇಷನ್ ದಿನ ನಿನ್ನ ಮುಂದೆ ಕುಳಿತು ಚಪ್ಪಾಳೆ ಹೊಡೆಯೋದು ನನ್ನ ಸಣ್ಣ ಆಸೆ. ಆದರೆ ದೇಹ ದಿನದಿಂದ ದಿನಕ್ಕೆ ದುರ್ಬಲವಾಗ್ತಿದೆ. ನೀನೀಗ ಹೇಳಿಕೊಳ್ಳೋ ಅವಕಾಶ ಇರಬಹುದು, ಇಲ್ಲದಿರಬಹುದು. ಆದರೂ ನೀ ಮಾಡ್ತಾ ಬಂದ ಓಪನ್ನು ಹೋರಾಟ, ನಿನ್ನ ಮೌಲ್ಯಗಳನ್ನು ನೋಡಿ ನನಗೆ ತುಂಬ ಹೆಮ್ಮೆಯಾಗಿದೆ. ನೀನು ದೊಡ್ಡವನಾಗುವ ಪ್ರತಿ ಹೆಜ್ಜೆಯಲ್ಲೂ ನನ್ನ ಆಶೀರ್ವಾದ ನಿನಗೆ ಇದೆ ಎಂದು ಆ ಪತ್ರದಲ್ಲಿ ಅವರ ಅಪ್ಪ ಹೇಳಿದ್ದಾರೆ. ನಿನ್ನ ಓದು, ನಿನ್ನ ಸಾಧನೆ ನನ್ನ ಜೀವನದ ಪೂರ್ಣತೆಯಾದೀತು. ಎಂದಿಗೂ ನನ್ನ ಮಗ ನನ್ನ ಹೆಮ್ಮೆ ಎಂದು ಆ ಪತ್ರದಲ್ಲಿ ಬರೆದಿದ್ದಾರೆ. ಮತ್ತು ಕೊನೆಯದಾಗಿ ಇಂತಿ ನಿನ್ನ ಅಪ್ಪ ಎಂದು ಬರೆದು ಪತ್ರವನ್ನು ಮುಗಿಸಿದ್ದಾರೆ. ಪತ್ರ ಓದಿ ಮುಗಿಸುವಷ್ಟರಲ್ಲಿ ಅನಿಲ್ ಕಣ್ಣೀರೇ ಅಕ್ಷರಗಳನ್ನು ಮುಸುಕಾಗಿಸುತ್ತದೆ. ಅವನು ಪತ್ರವನ್ನು ಹೃದಯಕ್ಕೆ ಹತ್ತಿರವಾಗಿ ಹಿಡಿದು ಒಂದೇ ಒಂದು ಮಾತು ಹೇಳುತ್ತಾನೆ. ಅಪ್ಪ, ನಿನ್ನ ಕನಸು ನಾನೇ ಆಗ್ತೀನಿ ಎಂದು. ಮುಂದಿನ ಬೆಳಗ್ಗೆ ಅನಿಲ್ ಎದ್ದ ಕೂಡಲೇ ಅಪ್ಪ ಕುಳಿತಿರುತ್ತಿದ್ದ ಕುರ್ಚಿಗೆ ಗ್ರ್ಯಾಜುಯೇಷನ್ ಟೋಪಿ ಇಡುತ್ತಾನೆ. ಕುರ್ಚಿಯ ಮುಂದೆ ನಿಂತು ನಿಧಾನವಾಗಿ ಹೇಳುತ್ತಾನೆ, ಅಪ್ಪ, ನಿನ್ನೆ ನೀನು ಬರೋಕ್ಕಾಗಲಿಲ್ಲ. ಇಂದು ನನ್ನ ದಾರಿಯ ಮೊದಲ ಹೆಜ್ಜೆ ನಿನ್ನಿಂದಲೇ ಶುರು ಎಂದು. ಅಮ್ಮ ಬಾಗಿಲ ಬಳಿಯಿಂದ ನಿಶ್ಶಬ್ದವಾಗಿ ನೋಡುವಳು. ಅವಳ ಕಣ್ಣಲ್ಲಿ ನೋವಿನ ಜೊತೆಗೆ ಒಂದು ಶಾಂತವಾದ ಹೆಮ್ಮೆ ಇತ್ತು. ಅನಿಲ್ನ ಬದುಕಿನಲ್ಲಿ ಹೊಸ ತಿರುವು ಬಂತು. ಅವನು ತನ್ನ ಬದುಕು, ಹೊಣೆಗಾರಿಕೆ, ಕೆಲಸ ಎಲ್ಲವನ್ನೂ 2 ಪಟ್ಟು ಪ್ರಾಮಾಣಿಕತೆಯಲ್ಲಿ ಮಾಡಲು ತೀರ್ಮಾನಿಸುತ್ತಾನೆ. ಏಕೆಂದರೆ ಒಂದು ಮಾತು ಅವನ ಮನಸ್ಸಿನಲ್ಲಿ ಮರುಕಾಗಿ ಕೇಳಿಸುತ್ತಿತ್ತು, ನಿನ್ನಲ್ಲೇ ನನ್ನ ಓದು ಮಗ ಎಂದು. ಈ ಕತೆ ಇಲ್ಲಿಗೆ ಅಂತ್ಯವಾಗಿದೆ. ಧನ್ಯವಾದಗಳು.